ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ನಿಮ್ ಬ್ಯಾಗಲ್ಲಿ ಇದೆ ಅಂದ್ರೆ ಈ ಗೆಜ್ಜೆ ಹಾಕಿದ ಹುಡುಗಿ ಎಲ್ಲಿ? ಅವಳು ನನ್ನೋಳು. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವುಗಳು ಯಾರೂ ಬದುಕಿರಲ್ಲ. ನಿಮಗೆ ಪೊಲೀಸ್ ಸ್ಟೇಷನ್ ಬಗ್ಗೆ ಐಡಿಯಾ ಇಲ್ಲ ಅಂತ ಅನ್ಸುತ್ತೆ. ಲಾಕಪ್ಪಲ್ಲಿ ಹಾಕಿ ಲಾಠಿ ತಗೊಂಡು ಬೆನ್ನು ಮೂಳೆ ಮುರಿದ್ರೆ ತಾನಾಗೆ ಉತ್ತರ ಆಚೆ ಬರುತ್ತೆ. ನೋಡಿ ಸರ್, ನೀವು ನಮ್ಮನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ದೈವಭಕ್ತ, ದೇವರ ಆರಾಧಕ. ನೀವು ನಮ್ಮನ್ನು ಹೇಗಂದ್ರಾಗೆ ಅರೆಸ್ಟ್ ಮಾಡೋಗಿಲ್ಲ. ಮಿಸ್ಟರ್ ಮಾಣಿಕ್ಯ, ನೀವು ಕೊಳ್ಳೇಗಾಲದ ಹತ್ರ ಇರೋ ಪರಸೇಗೌಡನ ಪಾಳ್ಯದವರು. ಚಿಕ್ಕ ವಯಸ್ಸಿಂದ ಈ ಮಾಟ ಮಂತ್ರ ವಾಮಾಚಾರ ಅಂದರೆ ತುಂಬ ಇಷ್ಟ. ಹೇಗೋ ಪ್ರೊಫೆಸರ್ನ ಮೀಟ್ ಮಾಡಿದ್ಯಾ, ಹಾಗೆ ಅವ್ರ ಟೀಮಲ್ಲಿ ಸೇರ್ಕೊಂಡಿದ್ಯಾ. ಅವನು ಸದಾನಂದ. ಪ್ರಾಚೀನ ವಸ್ತುಗಳು ಕಂಡ್ರೆ ಇವನಿಗೆ ತುಂಬ ಇಷ್ಟ. ಅದು ಎಲ್ಲಿದೆ ಅಂತ ಹುಡುಕಿ ಬೇಕಾದವ್ರಿಗೆ ಮಾಹಿತಿ ಕೊಟ್ಟು ಅವರಿಂದ ಕಮಿಷನ್ ಹೊಡೆಯೋದು ಇವನ ಕೆಲಸ. ಇವನು ವಸಂತಪುರದ ಪ್ರಶಾಂತ್ ಅಂತ. ಲಕ್ಷ್ಮೀದೇವಿ ವಿಗ್ರಹನ ಕದ್ದು ಕಳ್ಳರಿಗೆ ಮಾರಾಟ ಮಾಡುವಾಗ ರೆಡ್ ಹ್ಯಾಂಡಾಗಿ ಸಿಕ್ಬಿದ್ದು ಶಿಕ್ಷೆ ಆಗಿತ್ತು. ಇನ್ನು ಇವಳು ಸ್ವಪ್ನ ಅಂತ. ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ಲು. ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಸೇರಿಕೊಂಡು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿ ಜೈಲು ಶಿಕ್ಷೆ ಆಗಿತ್ತು. ಉಮೇಶ್, ಇವರು ಈ ರೀತಿ ಎಲ್ಲ ಭಯ ಬಿಡಲ್ಲ. ನೋಡಿ, ನೀವುಗಳೆಲ್ಲ ಯಾರು, ಎಲ್ಲಿಂದ ಬಂದಿದ್ದೀರಾ, ಏನು ಕೆಲಸ ಮಾಡ್ತಾಯಿದ್ರಿ, ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಈಗ ಗೊತ್ತಾಗಬೇಕಾಗಿರೋದು ನಿಮಗೆ ಈ ಊರಲ್ಲಿ ಏನು ಕೆಲಸ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಒಳ್ಳೆ ಮಾತಲ್ಲಿ ಉತ್ತರ ಕೊಟ್ಬಿಡಿ. ಇಲ್ಲದೆ ಹೋದರೆ ನಮ್ಮ ಭಾಷೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಏನು ಸರ್, ಬರೀ ಮಾತಲ್ಲೇ ಎದುರಿಸ್ತಾ ಇದ್ದೀರಲ್ಲ. ಉಮೇಶ್, ಇಷ್ಟು ಹೊತ್ತು ತಾಳ್ಮೆಯಿಂದ ಮಾತಾಡಿದೆ ಅಂತ ಲೈಟಾಗಿ ತಗೋಬೇಡಿ. ನನಗೇನಾದರೂ ಸಿಟ್ಟು ಬಂದರೆ ನಾನು ಮಾತಾಡಲ್ಲ, ಈ ಗನ್ ಮಾತಾಡುತ್ತೆ. ಯಾರೋ ನೀವೆಲ್ಲ ಮಾತಾಡಿ. ಹೇಗಿದ್ರು ನೀವು ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ನೀವುಗಳು ಇಲ್ಲೇ ಸಾಯೋದು ಯಾರಿಗೂ ಗೊತ್ತಾಗಲ್ಲ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಸತ್ಯ ಹೇಳಿ. ಇಲ್ಲದೆ ಹೋದ್ರೆ ಸಾಯಿಸ್ಬಿಡ್ತೀನಿ. ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಹೇಳ್ತೀಯಾ? ನೀನು ಹೇಳ್ತೀಯಾ? ಹೇಳು, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಜಿನ್ನ, ಶತಶೃಂಗ ಆ್ಯಂಡ್ ನಿಮಗೆ ಏನು ಸಂಬಂಧ? ಸರ್, ಜಿನ್ನ ಶತಶೃಂಗ ಅವ್ರು ಯಾರು ನಮಗೆ ಗೊತ್ತಿಲ್ಲ ಸರ್. ನಾವು ಬಂದಿರೋದು ನಾಗಮಣಿಗೆ ಸರ್. ಲಾಸ್ಟ್ ವೀಕು ನಾವೆಲ್ಲ ಕಾಶಿಗೆ ಹೋದಾಗ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಸರ್. ಅವರು ಕನಕದುರ್ಗದವರು. ಕನಕದುರ್ಗದವನ? ಅವನ ಹೆಸರೇನು? ನಂದೀಶ ಸರ್. ಹೇಳೋ, ಏನು ಹೇಳ್ದ ಅವನು?
ಹೌದು ಸರ್, ಅವನ ಮುಕ್ತಿಗೋಸ್ಕರ ತೀರ್ಥಯಾತ್ರೆ ಮಾಡ್ತಾ ಇದ್ದ ಸರ್. ಯಾಕಪ್ಪ ಏನಾಯ್ತು ಅಂತ ಮಾತಾಡಿಸಿದ್ದಕ್ಕೆ ನಾಗಮಣಿಯಿಂದ ಬಿದ್ದು ಎಲ್ಲವನ್ನೂ ಕಳ್ಕೊಂಡೆ ಅಂತ ಹೇಳ್ದೆ ಸರ್. ಹಾಗೆ ಅವ್ನು ಮಾತಾಡ್ತಾ ನಾಗಮಣಿ ಕನಕದುರ್ಗದಿಂದ ಕಣ್ಣೂರಿಗೆ ಬಂದಿತ್ತು ಅಂತ ಹೇಳ್ದೆ ಸರ್. ಎಲ್ಲ ಕತೆ ಕೇಳ್ಬಿಟ್ಟೆ ಸರ್ ನಾವಿಲ್ಲೆಲ್ಲ ಬಂದಿರೋದು. ನಾಗಮಣಿ ನೋಡ್ಕೊಂಡು ನಾವು ಇಲ್ಲಿವರೆಗೂ ಬಂದ್ಬಿಟ್ವಿ ಸರ್. ಮಹಾಶಕ್ತಿ, ನನ್ನ ತ್ರಿಶೂಲ್ ಸಿಗೋವರೆಗೂ, ಕಾಣೆ ಆಗಿರೋ ಸಹಸ್ರ ಬರೋವರೆಗೂ ಈ ಪುಣ್ಯ ಮಣಿ ಕಣ್ಣೂರಿನ ಮಣ್ಣಲ್ಲೇ ಮರೆ ಆಗಬೇಕು ಅನ್ನೋದು ಆ ಪರಮೇಶ್ವರನ ಇಚ್ಛೆ. ಅದಕ್ಕೆ ನಾನು ಇದನ್ನೇ ಮಾಡ್ತಾ ಇದ್ದೀನಿ. ಮಹಾಶಕ್ತಿ, ನನಗೆ ಬೇಕಾಗಿರೋದು ಒಂದೇ ಒಂದು ಸಹಾಯ. ಸಹಸ್ರ ಎಲ್ಲಿದ್ದಾಳೆ ಅನ್ನೋದು ನನಗೆ ತಿಳಿಬೇಕು. ಅವಳ ಮೂಲಕನೇ ನಾನು ಈ ಊರಿಂದ ಆಚೆ ಹೋಗೋ ದಾರಿನ ಕಂಡುಕೋಬೇಕು. ನನ್ನ ತ್ರಿಶೂಲ ನಾನು ಹುಡುಕ್ಬೇಕು. ದಯವಿಟ್ಟು ಸಹಸ್ರ ಎಲ್ಲಿದ್ದಾಳೆ ಅಂತ ತಿಳಿಸು ಮಹಾಶಕ್ತಿ. ಅಯ್ಯೋ, ನಾಗಶಕ್ತಿ, ದೈವಶಕ್ತಿ ಯಾವುದು ನನಗೆ ಈ ಊರಲ್ಲಿ ಸಹಾಯ ಮಾಡೋದಿಲ್ಲ. ಈ ಪಕ್ಷ ನಾಗಮಣಿಯಿಂದನಾದ್ರೂ ನನಗೆ ಸಹಾಯ ಸಿಗುತ್ತೆ ಅಂದ್ಕೊಂಡ್ರೆ ಅದು ಆಗ್ತಂತಲ್ಲ. ಪರಮೇಶ್ವರ, ಇಂಥ ಪರಿಸ್ಥಿತಿಲಿ ನಾನು ಏನ್ ಮಾಡ್ಲಿ? ನಾನು ಕೆಟ್ಟವಳಲ್ಲ ಒಳ್ಳೆವಳು ಅಂತ ನಿರೂಪಿಸ್ಬೇಕು ಅಂದ್ರೆ ಸಹಸ್ರ ಬರಲೇಬೇಕು. ಅವಳ ಮೂಲಕ ಎಲ್ಲರ ನಂಬಿಕೆಯನ್ನು ಸಂಪಾದಿಸಿ ಆಮೇಲೆ ನನ್ನ ತ್ರಿಶೂಲನ ಹುಡುಕ್ಬೇಕು. ಪರಮೇಶ್ವರ, ನೀನೇ ದಾರಿ ತೋರಿಸ್ಬೇಕು. ಹೌದು, ನನಗೆ ಬೇರೆ ದಾರಿ ಇಲ್ಲ. ನನ್ನ ಮೇಧಾಶಕ್ತಿನ ನಾನು ಬಳಸಲೇಬೇಕು. ಭಗವಂತ, ನೀನೇ ನನ್ನನ್ನು ಕಾಪಾಡಬೇಕು. ನಂದೀಶ್ ಅಂದ್ರೆ ಇವನೇನಾ? ಹೌದು ಸರ್, ಇವರೇ ಸರ್ ನಂದೀಶ್ ಅಂತ. ಸರ್, ನಾಗಮಣಿ ಇಲ್ಲಿದೆ ಅಂತ ಅವರೇ ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಅವರು ಮುಕ್ತಿಗೋಸ್ಕರ ಕೇದಾರ್ನಾಥ್ ಕಡೆ ಹೊರಟರು ಸರ್. ಸರ್, ನಮ್ಮನ್ನು ಬಿಟ್ಬಿಡಿ ಸರ್. ಇನ್ಮೇಲೆ ಈ ಥರ ತಪ್ಪು ಮಾಡೋದಿಲ್ಲ ಸರ್. ಸರ್, ನಾವು ಹೊರಟೋಗ್ತೀವಿ ಸರ್. ದಯವಿಟ್ಟು ಸರ್ ನಮ್ಮನ್ನ ಬಿಟ್ಬಿಡಿ ಸರ್. ಸರ್, ನಾವು ಈ ವಯಸ್ಸಿನಲ್ಲಿ ಈಗ ಹಲ್ಲಾಡೋದಕ್ಕಿಂತ ಊರಲ್ಲಿ ನೆಮ್ಮದಿಯಿಂದ ಬದುಕ್ತೀವಿ ಸರ್. ಬಿಟ್ಬಿಡಿ ಸರ್. ಹೌದು ಸರ್, ನಮ್ಮ ತಪ್ಪು ನಮಗೆ ಜ್ಞಾನೋದಯ ಆಯಿತು. ಕೆಟ್ಟವರಾಗಿ 100 ವರ್ಷ ಬದುಕೋದ್ಕಿಂತ ಒಳ್ಳೆಯವರಾಗಿ 3 ದಿನ ಬದುಕಬೇಕು ಅನ್ನೋದು ಅರ್ಥ ಆಗಿದೆ ಸರ್. ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ಸರ್, ದೇವರು ಏನೋ ಶಕ್ತಿ ಕೊಟ್ಟಿದ್ದಾನೆ. ಅಲ್ಪ ಸ್ವಲ್ಪ ಮಂತ್ರಗಳು ಗೊತ್ತಿತ್ತು. ಅದನ್ನ ಒಳ್ಳೆ ಉದ್ದೇಶಕ್ಕೆ ಬಳಸದೆ ದುರುದ್ದೇಶಕ್ಕೆ ಬಳಸ್ತಾ ಬಂದ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಸರ್. ಇನ್ನು ಮುಂದೆ ಆ ಥರ ಮಾಡಲ್ಲ ಸರ್. ಸರ್, ನನಗೆ ಆ್ಯಂಟಿಕ್ ಸಾಧನ ಅಂತ ಹೆಸರೇ ಇದೆ ಸರ್. ನನಗೆ ಹಳೆ ವಸ್ತು ಕಂಡ್ರೆ ತುಂಬ ಇಷ್ಟ ಅಂತ ನೋಡೋರೆಲ್ಲ ತಮಾಷೆ ಮಾಡೋರು ಸರ್. ಆ ಕಾಳಜಿ ನನ್ನ ಈ ರೀತಿ ಮಾಡಿಸೋದು ಸರ್. ನೀವು ಈ ರೀತಿ ಒಳ್ಳೆಯವ್ರ ಥರ ಮಾತಾಡಿದ ತಕ್ಷಣ ನಿಮ್ಮನ್ನ ಒಳ್ಳೆಯವರು ಅಂತ ನಂಬೋದಕ್ಕೆ ನಾನು ಪ್ರೊಜೆಕ್ಟ್ರಲ್ಲಿ ಸಿನಿಮಾ ನೋಡ್ತಿಲ್ಲ. ವಿಚಾರಣೆ ಈಗ ಶುರು. ಈ ಊರಿಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರೂ ಬಂದಿಲ್ಲ. ಹಾಗೆ ಈ ಊರಿಂದ ಯಾರೂ ಆಚೆನೂ ಹೋಗಿಲ್ಲ.
ಒಬ್ರು ಮಾತ್ರ ಮಿಸ್ ಆಗಿದ್ರೆ ಅದು ಈ ಊರಿನ ಹೆಣ್ಮಗಳು. ಸರ್, ಈ ಊರಿಗೆ ನಾವು ಹೊಸಬ್ರು ಸರ್, ಇವತ್ತೇ ಬಂದಿರೋದು. ಅದು ಈ ಊರಲ್ಲಿ ಇವತ್ತು ಯಾರಾದರೂ ಕಾಣೆಯಾಗಿದ್ದಾರೆ ಅಂತಂದರೆ ನಾವು ಹೇಗೆ ಹೊಣೆ ಆಗ್ತೀವಿ ಸರ್? ಇದು ಸಹಸ್ರದಲ್ವ ಅವಳು ನಾನು ಗಿಫ್ಟ್ ಕೊಟ್ಟಿದ್ದು? ಅವಳಿಗೇನಾದ್ರೂ ಹೆಚ್ಚು? ಇದು ನಿಮ್ ಬ್ಯಾಗಲ್ಲಿ ಇದೆ ಅಂದ್ರೆ ಈ ಗೆಜ್ಜೆ ಹಾಕಿದ ಹುಡುಗಿ ಎಲ್ಲಿ? ಉತ್ತರ ಕೊಡದ ಇದ್ರೆ ಒಬ್ಬೊಬ್ಬರನ್ನ ಸುಟ್ಟಾಕ್ಬಿಡ್ತೀನಿ. ಹೇಳಿ ಸರ್, ಇಲ್ಲೇ ನಡೀತಾ ಬಂದಾಗ ಈ ಗೆಜ್ಜೆ ಸಿಕ್ತು ಸರ್. ಅದನ್ನ ತೆಗೆದು ಈ ಬ್ಯಾಗಲ್ಲಿ ಇಟ್ವಿ ಅಷ್ಟೇ. ಚಿನ್ನ ಬೆಳ್ಳಿ ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ತಗೊಂಡ್ವಿ ಸರ್. ಇಲ್ಲಿ ನೋಡಿದ್ರೆ ಎಲ್ಲ ಕೆಟ್ಟದೇ ಆಗ್ತಿದೆ ಸರ್. ಜಾಸ್ತಿ ಮಾತಾಡ್ತಾ ಇದ್ಯಾ? ನೀವುಗಳೆಲ್ಲ ಕ್ರಿಮಿನಲ್ಸ್ ಅಂತ ಗೊತ್ತಿರೋ ನಿಮ್ ಜೊತೆ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಸಹಸ್ರ ಯಾರು ಗೊತ್ತೇನ್ರು? ಅವಳು ನನ್ನೋಳು, ನನಗೋಸ್ಕರ ಬದುಕಿರೋಳು. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವುಗಳು ಯಾರೂ ಬದುಕಿರಲ್ಲ. ಜಾ ಹೇಳಿ, ಸಹಸ್ರ ಎಲ್ಲಿ? ಸಹಸ್ರ ಎಲ್ಲಿ? ನಿಮ್ಮನ್ನ ಕೇಳ್ತಿರೋದು. ಯಾಕೇನೋ ಇನ್ನು ಮಾತಾಡ್ತಿಲ್ಲ? ಬೇಡ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಮರ್ಯಾದೆಯಿಂದ ಸರೆಂಡರ್ ಆಗೋ. ತಪ್ಪು ಮಾಡ್ತಿದ್ಯಾ? ಸರಿನೇ ಮಾಡ್ತಾ ಇದ್ದೀವಿ. ನೀವ್ ಅಡ್ಡ ಬಂದು ತಪ್ಪು ಮಾಡ್ಬಿಟ್ರಿ. ಇಷ್ಟರಲ್ಲಿ ನಾವು ಅನ್ಕೊಂಡಿದ್ದು ಹಾಗೆ ಆಗ್ತಿತ್ತು. ಒಂದು ಚೂರ್ ಲೇಟ್ ಆಯ್ತು, ಆದ್ರೂ ಏನೋ ತೊಂದರೆ ಇಲ್ಲ. ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇನ್ನೊಂದು ಗೆಜ್ಜೆ ಮುಂದೆ ಇಟ್ಟು ಮತ್ತೆ ಕಮಾನ್ ಬನ್ನಿ. ಕಮಾನ್ ಮಾಣಿಕ್ಯ ಸರಿದಲ್ಲ? ಹಲೋ, ಯಾರಾದ್ರೂ ಇದೀನಾ? ಹಲೋ.
ಯಾರಾದ್ರೂ ಇದ್ದೀರಾ? ಉಮೇಶ್, ನಾವಿಲ್ಲಿಂದ ಹೇಗಾದ್ರೂ ಸರಿ ತಪ್ಪಿಸ್ಕೊಳ್ಳೇಬೇಕು. ಯಾರಾದ್ರೂ ಇದ್ದೀರಾ? ಬಂದು ಕಾಪಾಡಿ. ಹಲೋ, ಯಾರಾದ್ರೂ ಇದ್ದೀರಾ? ಯಾರಿಲ್ಲ ಬೈ. ಈ ಊರಲ್ಲಿ ಯಾರು ಬಂದು ಕಾಪಾಡ್ತಾರೆ? ಕಣ್ಣೂರಲ್ಲಿ ಇಷ್ಟೊತ್ತಲ್ಲಿ ಒಂದು ನರ್ಪಿಡ ಕೂಡ ಓಡಾಡಲ್ಲ. ಇಲ್ಲ ಉಮೇಶ್, ಏನಾದ್ರೂ ಮಾಡ್ಲೇಬೇಕು. ಇಲ್ಲದೆ ಹೋದ್ರೆ ನಮ್ಮ ಊರಿಗೆ ದೊಡ್ಡ ಅಪಾಯ ಕಾದಿದೆ. ಅವ್ರನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಕೈಲಾಸೇಶ್ವರನ ಮೇಲಾಣೆ, ನಾಗಲೋಕದ ಮೇಲಾಣೆ, ನಾಗಮಣಿಯ ಮೇಲಾಣೆ, ಸದಾ ಕಾಲವೂ ನಿನ್ನ ಜೊತೆಯಾಗಿಯೇ ಇರುತ್ತೇನೆ. ಕ್ಷಮಿಸು. ಮುಂದಿನ ಜನ್ಮದಲ್ಲಿ ತ್ರಿಶೂಲ್, ತ್ರಿಶೂಲ್, ಅವ್ನು ಈ ಪರಿಸ್ಥಿತಿ ಕಾರಣ ಆಗಿರೋ ನಾಗಿನಿನ್ನ ಸುಟ್ಟಾಕ್ಬಿಡ್ತೀನಿ. ನಾಗಲೋಕ ನನಗೆ ಕೊಟ್ಟ ಜವಾಬ್ದಾರಿ ನೆರವೇರಿಸೋಕೆ ಆಗಿಲ್ಲ. ನನ್ನ ಆದಿಶೇಷ ನನಗೆ ಸಿಗ್ತಾ ಇಲ್ಲ. ಯಾಕೆ ಪರಮೇಶ್ವರ? ಕಾಲಿಟ್ಟ ಕಡೆ ಎಲ್ಲ ನನಗೆ ಸೋಲಾಗ್ತದೆ. ಇಲ್ಲ ಇಲ್ಲ, ನನ್ನ ಮುಂದೆ ಈಗ ಇರೋದು ಎರಡೇ ದಾರಿ. ಒಂದು ಗೆದ್ದು ನಾಗಲೋಕದ ಕಡೆ ನಡೆಯೋದು, ಇಲ್ಲ ಸೋತು ಭೂಲೋಕದಲ್ಲಿ ಸಮಾಧಿ ಆಗೋದು. ಹಾ, ಇನ್ನು ನಡೆಯೋ ಯುದ್ಧದಲ್ಲಿ ನನ್ನ ಸಾವಾದ್ರೂ ಚಿಂತೆ ಇಲ್ಲ. ಶತ್ರುಗಳ ಗೆಲುವಾಗಬಾರ್ದಷ್ಟೇ. ಹಲೋ, ಯಾರಾದ್ರೂ ಇದ್ದೀರಾ? ಉಮೇಶ್, ಈಸಿ ಈಸಿ ಅಭಯ್, ಸೂಪರ್, ಗುಡ್ ಗೋಯಿಂಗ್. ಅಭಯ್, ಗುಡ್ ಅಭಯ್. ಎಸ್, you did it. ಅಭಯ್, ಉಮೇಶ್, ಎಸ್ ಅಭಯ್. ಬಾ. ಉಮೇಶ್, ಆರ್ ಯು ಓಕೆ? ಐಮ್ ಫೈನ್. ಸಾಬಿಟ್ರು ಉಮೇಶ್, ಮಿಸ್ ಆಗೋದು. ಹೇ, ಡೋಂಟ್ ವರಿ ಅಭಯ್. ಯಾವುದೇ ಕಾರಣಕ್ಕೂ ಅವರು ಊರ್ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಸರಿ ಉಮೇಶ್, ಬಾ, ಎಲ್ಲ ಕಡೆ ಹುಡ್ಕೋಣ. ಎಸ್, ನಡಿ. ಮಿಸ್ ಆಗ್ಬಿಟ್ರು ಉಮೇಶ್. ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ ಅಭಯ್. ಆದ್ರೆ ಸಹಸ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ವಲ್ಲ ಉಮೇಶ್. ಅವಳು ಕಾಣೆ ಆಗಿರೋದ್ರ ಹಿಂದೆ ಇವರೇ ಇರೋದು ಅಂತ ಅವಳು ಕಾಲ್ಗೆಜೆ ನೋಡಿದ್ಮೇಲೆ ಗೊತ್ತಾಯ್ತು. ಅದನ್ನ ವಿಚಾರಣೆ ಮಾಡೋಣ ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಟ್ರು. ಎಲ್ಲೋಗ್ತಾರ ಅಭಯ್? ಸಿಕ್ಕೇ ಸಿಗ್ತಾರೆ, ಹುಡ್ಕೋಣ.
ಬಂದವರು ನಾಗಮಣಿ ವಿಚಾರ ಹೇಳ್ತಿದ್ರು. ಅದು ಸಿಗದೆ ಅಷ್ಟು ಸುಲಭವಾಗಿ ಈ ಊರು ಬಿಟ್ಟು ಹೊರಗಡೆ ಹೋಗಲ್ಲ ಅವರು. ನಾಗಮಣಿ ಅಂತಿದ್ದಾರಲ್ಲ, ಇದ್ರ ಬಗ್ಗೆ ಅರ್ಥನೇ ಆಗ್ತಿಲ್ಲ. ನಾಗಮಣಿ ಅಂತ ಒಂದಿದೆ, ಅದ್ರ ಹಿಂದೆ ಬಿದ್ದ ಜನ ಸಾಯ್ತಾರೆ ಅಂತ ಕತೆಗಳಲ್ಲಿ ಓದಿದ್ದೆ. ಆದರೆ ಇವಾಗ ಅದೆಲ್ಲ ನನ್ನ ಕಣ್ಣು ಮುಂದೆನೆ ನಡೀತಾ ಇದೆ. ಅದನ್ನ ಹುಡ್ಕೊಂಡು ಜನರು ನಮ್ಮೂರಿಗೆ ಬರ್ತಾ ಇದ್ದಾರೆ. ಇದ್ರ ಮಧ್ಯೆ ಸಹಸ್ರ ಬೇರೆ ಕಾಣಿಸ್ತಿಲ್ಲ. ನನಗಂತೂ ತಲೆ ಕೆಡ್ತದೆ ಉಮೇಶ್. ಇವರೆಲ್ಲ ಕ್ರಿಮಿನಲ್ಸ್, ಇವರೆಲ್ಲ ನನ್ನೂರಿಗೆ ಬರ್ತಾ ಇದ್ದಾರೆ. ಇದ್ರ ಕಾರಣ ಆದರೂ ಏನು? ಅಪ್ಪಾಯ್, ಇದನ್ನೆಲ್ಲ ನೋಡ್ತಿದ್ರೆ ಇದರಿಂದ ದೊಡ್ಡ ನೆಟ್ವರ್ಕ್ ಇದೆ ಅಂತ ಅನಿಸ್ತಿದೆ. ಆ ನಂದೀಶನ ಮಾತು ಕೇಳ್ಕೊಂಡು ಇವರೆಲ್ಲ ಇಲ್ಲಿ ಬಂದಿದ್ದಾರೆ ಅಂತಂದರೆ ಇಲ್ಲೇನೋ ಇದೆ ಅಂತ ಅರ್ಥ. ಆ ನಂದೀಶ ಆ ದೊಡ್ಡ ಮನೆ ಕೆಲಸದವನು. ನಾನು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ನನಗೊಂದು ವಿಷಯ ಗೊತ್ತಾಯಿತು. ಈ ನಂದೀಶ ಮತ್ತು ದಿಗ್ವಿಜಯ ಎಲ್ಲ ಸೇರಿ ಒಂದು ಟೀಮ್ ಮಾಡಿಕೊಂಡು ನಾಗಮಣಿ ಹಿಂದೆ ಬಿದ್ದಿದ್ರು. ಇದು ಸರಿ ಸುಮಾರು ಒಂದು 20-22 ವರ್ಷಗಳ ಹಿಂದಿನ ಕತೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತಂದರೆ, ನಂದೀಶ ಒಬ್ಬನ ಬಿಟ್ಟು ಮಿಕ್ತರೆಲ್ಲ ಸತ್ತೋಗಿದ್ದಾರೆ. ಇವರೆಲ್ಲರ ಸಾವಿಗೆ ಆ ಹಾವೇ ಕಾರಣ.